ಹೆಂಗ್ ಹಿಡ್ಕೊಬೇಕಿದನ್ನ ಈಗ? ಏನು ಇಲ್ಲ ಚಿನ್ನ, ಏನಿಲ್ಲ ಹಂಗಂದ್ರೆ ಪರವಾಗಿಲ್ಲ. ಹಿಂಗ್ ಹಿಡ್ಕೊ, ಹಿಂಗ್ ಹಿಡ್ಕೊಳ್ಳಮ್ಮ, ಹಿಡ್ಕೊಳ್ಳ. ಇದತ್ತು ಒಂದ್ ಸ್ವಲ್ಪ ಇದೆಲ್ಲ ಬೂಮರಂಗ್ ಇಟ್ಕೋ. ಆಶಾ ಎಲ್ಲ ಮಾಡ್ತಾರಲ್ಲ ಹಿಂಗೆ, ಆಶಾ ಕಿರಣ. ಹಿಂಗ್ ಹಿಡ್ಕೊಳ್ಳಮ್ಮ. ಇವನಿಗೆ ಇನ್ನ ಸ್ಟೇರಿಂಗ್ ಹಿಡಿಯಕ್ಕೆ ಬರಲ್ಲ, DL ಇಲ್ಲ. ಇವತ್ತು ಫಸ್ಟ್ ಒಳಗಡೆ ಕೇಸ್ ಹಾಕ್ಸ್ತೀವಿ ಇವನಿಗೆ. ಹಿಂಗ್ ಹಿಡ್ಕೊಳ್ಳಮ್ಮ, ಹೆಂಗ್ ಹಿಡ್ಕೊಳ್ಳಮ್ಮ. ಫೈನಲಿ ಬಂದಿದ್ದೀವಿ ಹೋಟೆಲ್ಗೆ. ಚೆಕ್ ಇನ್ ಆಗ್ತಾ ಇದೆ. ಕರೆಕ್ಟಾಗಿ 12 o'clock ಬಂದಿದ್ದೀವಿ. ಒಳಗಡೆ ಎಂಟ್ರಿ ಆಗ್ತಾ ಇದೆ. ಸೊ ಇದೆ ನಂಜನಗೂಡು ಹತ್ರ ಪಕ್ಕದಲ್ಲಿರೋ ಸರ್ ರೆಸಿಡೆನ್ಸಿ ಅಂತ ಹಾಕಿದ್ದಾರೆ. ಒಳಗಡೆ ಚೆಕ್ ಇನ್ ಮಾಡೋದಕ್ಕೆ ನಮ್ಮ ಅಣ್ಣ ಎಂಟ್ರಿ ಮಾಡಿಸ್ತಿದ್ದಾನೆ. ಸೊ ನೋಡ್ದಂಗೆ ಏನಂತೆ ಚೆಕ್ ಇನ್ ಆಗ್ತೀವಿ. ಬನ್ನಿ ರೂಮ್ ಟೂರ್ ಮಾಡೋಣ, ತೋರಿಸ್ತೀನಿ ಹೇಗಿದೆ. ಇಲ್ಲಿ ಇದಾಕ್ಬೇಕು ಅನ್ಸುತ್ತೆ ನೀನು. ಕಾರ್ಡು ಎಲ್ಲೋಯ್ತು? ಕಾರ್ಡ್ ಹಾಕಿದ್ರೆ ಲೈಟ್ ಇದೆಲ್ಲ ಬಂತಾ? ಅದು ಲೈಟ್ ಬರಬೇಕು. ಲೈಟ್ ಆನ್ ಆಗ್ತಲ್ಲ, ಏನು ಬರ್ತಾ ಇಲ್ಲ. ಅವ್ರನ್ನ ಕೇಳಬೇಕು, ಅವ್ರನ್ನ ಕೇಳ್ಕೊಂಡ್ಬಿಡ. ಟಿವಿ ಇದೆ, ಬೆಡ್ ಟೆಸ್ಟ್ ಮಾಡೋದು. ಅಪ್ಪ ಹೇಳ್ಕೊಳ್ತಾರೆ ಇಲ್ಲ, ಇನ್ನೂ ಸ್ವಲ್ಪ ಅದವಾಗಿರ್ಬೇಕಾಗಿತ್ತು. ಪರವಾಗಿಲ್ಲ, ಲಾಸ್ಟ್ ಕರೆಕ್ಟ್ ಕೇಳಬೇಕಲ್ಲ. ಸೊ ಇದು ರೂಮ್ ಮಾಡ್ತಾ ಇರೋದು. ಟಿವಿ ಇದೆ, ಹಾಡೋದಕ್ಕೆ ಸ್ವಿಚ್ ಎಲ್ಲ ತಂದಿದ್ದೀವಿ. ಬೆಡ್ ಹೀಗಿದೆ. ಆಚೆ ವ್ಯೂ ನೋಡೋಣ ಬನ್ನಿ. ಸೊ ಈ ಥರ ಬಂದರೆ ಫುಲ್ AC. ಸೊ ರೂಮ್ ನಿಯರೇ ಮಾಡಿರೋದು ಟೆಂಪಲ್ಗೆ. ಇಷ್ಟೇ ಗ್ಯಾಪ್ ಇರೋದು. ಈ ಥರ ವ್ಯೂನ ಎಂಜಾಯ್ ಮಾಡ್ಬೋದು. ಕಡಿಮೆ ಬಜೆಟಲ್ಲಿ ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಯಾವುದು ಪ್ರಮೋಷನ್ ಇಲ್ಲ. ಕಡಿಮೆ ಬಜೆಟಲ್ಲಿ ವಿಸಿಟ್ ಮಾಡೋ ರೂಮ್ ಅಂದರೆ ನಂಜನಗೂಡಲ್ಲಿ ಶ್ರೀ ರೆಸಿಡೆನ್ಸಿ ಅಂತ ಇದೆ. ಟೈಮ್ ಟು ಸ್ವಿಚ್ ಆಫ್. ನೋಡಿ ಈ ಗೆಟಪ್ಪಲ್ಲಿ ಬಿಟ್ಟು ಮುಡಿ ಕೊಟ್ಟು ಬರೋದು ಇದ್ದೀವಿ. ನೋಡಿ ಎಲ್ಲ ರೆಡಿ ಆಗಿದ್ದೀವಿ, ಇದ್ದೀವಿ. ಅದನ್ನು ಬ್ಲಾಗಿಂಗಲ್ಲಿ ಬರುತ್ತೆ. ನಮ್ಮ ಅಣ್ಣ ನಾನು ಇಬ್ಬರು ಸೇರಿಸಿ. ನೋಡಿ ಇದು ನಂದು ಫಸ್ಟ್ ಟೈಮ್. ಕೊಟ್ಟಿದ್ದು ಲಾಸ್ಟು, ಇದು ಫಸ್ಟ್ ಟೈಮ್. ಎಕ್ಸೈಟ್ ಆಗಿದೆ.